ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತೊಂದು ಸೂಪರ್ ಟೇಸ್ಟಿ ಅಂಡ್ ಹೆಲ್ತಿ ಆದಂತ ಸ್ನಾಕ್ಸ್ ನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಎರಡೇ ಆಲೂಗೆಡ್ಡೆ ಇದ್ರೆ ಸಾಕು. ಈ ರೀತಿ ಸ್ನಾಕ್ಸ್ ನ ಒಂದು 10-15 ನಿಮಿಷದಲ್ಲಿ ಈಸಿಯಾಗಿ ಮಾಡ್ಕೊಬಹುದು. ಮಕ್ಕಳಿಗಂತೂ ಈ ರೀತಿ ಸ್ನಾಕ್ಸ್ ನ ಮಾಡ್ಕೊಟ್ರೆ ಒಂದು ಬಿಡದಂತೆ ಖಾಲಿ ಮಾಡೋದಂತೂ ಗ್ಯಾರಂಟಿ. ಹಾಗಿದ್ರೆ ಈ ರೀತಿ ಸ್ನಾಕ್ಸ್ ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ 2 ಆಲೂಗೆಡ್ಡೆನ ಸಿಪ್ಪೆ ತೆಗೆದು ತೊಳೆದು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಬೇಯಿಸ್ಕೊಬೇಕು. ಆಲೂಗೆಡ್ಡೆನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಒಂದು ಪಾತ್ರೆನಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ. ನೀರು ಈ ರೀತಿ ಒಂದು ಕುದಿ ಬಂದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆನ ಹಾಕೊಂಡು ಒಂದು 10-15 ನಿಮಿಷ ನಾವು ಆಲೂಗೆಡ್ಡೆ ಎಲ್ಲ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಬೇಕು. ನಾನಿಲ್ಲಿ ಪಾತ್ರೆನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕುಕ್ಕರ್ನಲ್ಲಿ ಕೂಡ ಬೇಯಿಸ್ಕೊಂಡು ತೆಗೆದಿಟ್ಕೊಬಹುದು. ಒಂದು 10-15 ನಿಮಿಷ ಆದ್ಮೇಲೆ ಆಲೂಗೆಡ್ಡೆ ಬೆಂದಿದ್ಯಾ ಇಲ್ವಾ ಅಂತ ನೋಡ್ಕೊಳ್ಳೋದಿಕ್ಕೆ ಒಂದು ಆಲೂಗೆಡ್ಡೆ ಪೀಸ್ನ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದ್ಯಾ ಇಲ್ವಾ ಅಂತ. ನೋಡಿ, ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನೆಲ್ಲ ತೆಗೆದು ಒಂದು ಬೌಲ್ಗೆ ಹಾಕೊಬೇಕು. ಒಂದು 10 ನಿಮಿಷ ಹಾಕೊಂಡ ನಂತರ ನಾವು ತಣ್ಣಗಾಗಕ್ ಬಿಡ್ಬೇಕು ಇದನ್ನ. ಒಂದು 10 ನಿಮಿಷ ಬಿಟ್ಟು ತಣ್ಣಗಾದ ನಂತರ ನೋಡಿ, ಆಲೂಗೆಡ್ಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ರೀತಿ ಸ್ಮ್ಯಾಶ್ ಆಗಬೇಕು. ಆ ರೀತಿ ಚೆನ್ನಾಗಿ ಬೇಯಿಸ್ಕೊಬೇಕು. ನಂತರ ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಒಂದು ಸ್ಮ್ಯಾಶರ್ ಇಂದ ಎಲ್ಲಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಇದಾಗಿದೆ. ಇದಕ್ಕೆ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಹಾಕೋದ್ರಿಂದ ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ. ಹಾಗೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ನ ಸೇರಿಸ್ಕೊಂತಾ ಇದ್ದೀನಿ. ಇದು ಕೂಡ ಅಷ್ಟೇ ಕ್ರಿಸ್ಪಿನೆಸ್ ಕೊಡೋದ್ರ ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಂತರ ಹಸಿ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂತಾ ಇದ್ದೀನಿ. ಹಾಗೆ ಸ್ವಲ್ಪ ಖಾರಕ್ಕೆ ನಾನಿಲ್ಲಿ ಚಿಲ್ಲಿ ಫ್ಲೆಕ್ಸ್ ನ ಹಾಕೊಂತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅಚ್ಕಾರ ಪುಡಿ ಕೂಡ ಹಾಕೊಂತಾ ಇದ್ದೀನಿ. ಆಲ್ರೆಡಿ ಚಿಲ್ಲಿ ಫ್ಲೆಕ್ಸ್ ನ ಹಾಕಿರೋದ್ರಿಂದ ಅಚ್ಕಾರ ಪುಡಿನ ನೋಡಿ ಹಾಕೊಳ್ಳಿ. ಹಾಗೆ ರುಚಿಗೆ ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂತಾ ಇದ್ದೀನಿ. ನಂತರ ಕೊನೆಯಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕೊಂತಾ ಇದ್ದೀನಿ. ನಿಮ್ಮ ಮನೇಲಿ ಅಡುಗೆಗೆ ಯಾವ ಎಣ್ಣೆ ಬಳಸ್ತೀರಾ ಅದನ್ನೇ ಹಾಕೊಬಹುದು. ಒಂದು 2 ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕು. ನಂತರ ಇದನ್ನೆಲ್ಲಾನು ಚೆನ್ನಾಗಿ ಕಲ್ಸ್ಕೊಬೇಕು. ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಗಳೆಲ್ಲ ಚೆನ್ನಾಗಿ ಬೆರಿಬೇಕು. ಹಾಗೆ ಮತ್ತೊಂದ್ಸಲ ಬೇಕಿದ್ರೆ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಂಡು ಮತ್ತೊಂದ್ಸಲ ಹಾಕೊಂಡು ಕಲ್ಸ್ಕೊಳ್ಳಿ. ಈ ರೀತಿ ಕಲ್ಸ್ಬೇಕಿದ್ರೆ ಮತ್ತೆ ಏನಾದ್ರೂ ತೆಳು ಅಂತ ಅನ್ಸಿದ್ರೆ ಇಟ್ಟು ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ನ ಸೇರಿಸ್ಕೊಂಡು ಮತ್ತೊಂದ್ಸಲ ಎಲ್ಲಾನು ಚೆನ್ನಾಗಿ ಕಲ್ಸ್ಕೊಳ್ಳಿ. ತುಂಬಾ ಗಟ್ಟಿನೂ ಆಗ್ಬಾರ್ದು ಅಥವಾ ತುಂಬಾ ತೆಳುನೂ ಆಗ್ಬಾರ್ದು. ಉಂಡೆ ಮಾಡ್ಕೊಳ್ಳೋ ರೀತಿ ಇದ್ರೆ ಸಾಕು. ನೋಡಿ, ಈ ರೀತಿ ಹಿಟ್ಟನ್ನೆಲ್ಲ ಕಲ್ಸ್ಕೊಂಡ್ ಆದ ನಂತರ ನಾವು ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ಕೈಯಲ್ಲೇನೆ ರೌಂಡ್ ಶೇಪಿಗೆ ಮಾಡ್ಕೊಂಡು ನಂತರ ಇದನ್ನ ಸ್ವಲ್ಪ ಈ ರೀತಿ ಕೈಯಲ್ಲೇನೆ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ಸಾಕು. ನೋಡಿ ಯಾವ ಶೇಪಿಗೆ ಬಂದಿದೆ ಅಂತ. ಈ ರೀತಿ ರೌಂಡ್ ಆಗಿ ಪ್ರೆಸ್ ಮಾಡ್ಕೊಂಡು ಇದನ್ನೆಲ್ಲ ನಾವು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಬೇಕು. ಇದೇನಾದ್ರೂ ಅಂಟಿದೆ, ಕೈಗೆ ಬರ್ತಿಲ್ಲ ಅಂತ ಅಂದ್ರೆ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ನೀವು ಬೇಕಿದ್ರೆ ಮಾಡ್ಕೊಬಹುದು. ಇದೇ ರೀತಿಲೇ ಎಲ್ಲಾನು ಮಾಡಿ ಇಟ್ಕೊಬೇಕು. ಕಷ್ಟ ಅಂತ ಏನ್ ಅನ್ಸಲ್ಲ. ಒಂದು 5-10 ನಿಮಿಷದಲ್ಲೇ ಈ ರೀತಿ ಎಲ್ಲಾನು ಈಸಿಯಾಗಿ ಮಾಡಿ ಇಟ್ಕೊಬಹುದು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಎಲ್ಲಾನು ಪ್ಲೇಟ್ಗೆ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಯಾವ ಶೇಪಿಗೆ ಬೇಕು ಆ ಶೇಪ್ಗೂ ಕೂಡ ನೀವು ನೋಡ್ಕೊಂಡು ಕೂಡ ಮಾಡ್ಕೊಬಹುದು. ಆದ್ರೆ ನಾನಿಲ್ಲಿ ರೌಂಡ್ ಶೇಪಿಗೆ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಮಂದನೂ ಮಾಡ್ಕೊಬಾರ್ದು ಅಥವಾ ತುಂಬಾ ತೆಳುನೂ ಮಾಡ್ಕೊಬಾರ್ದು. ನೋಡಿ, ಈ ರೀತಿ ನಾನು ಮಾಡ್ತಿದ್ದೀನಲ್ಲ, ಇಷ್ಟು ಮೀಡಿಯಂ ಆಗಿ ಮಾಡ್ಕೊಂಡ್ರೆ ಸಾಕು. ತುಂಬಾ ಮಂದವಾಗೆಲ್ಲ ಮಾಡ್ಕೊಂಡ್ಬಿಟ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋದಿಲ್ಲ. ನೋಡಿ, ಇದನ್ನೆಲ್ಲ ನಾನು ಮಾಡಿಟ್ಕೊಂಡಿದ್ದಾಗಿದೆ. ನಂತರ ಇದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಒಂದೊಂದಾಗಿ ಎಣ್ಣೆಲಿ ಬಿಡ್ತಾ ಇದ್ದೀನಿ. ಸಂಜೆ ಕಾಫಿ ಟೀ ಜೊತೆಗೆ ಈ ರೀತಿ ಸ್ನಾಕ್ಸ್ ನ ಒಂದು 10 ನಿಮಿಷದಲ್ಲೇ ನಾವು ಪ್ರಿಪೇರ್ ಮಾಡ್ಕೊಬಹುದು. ಹಾಗೆ ಮಕ್ಕಳೇನಾದ್ರೂ ಸ್ನಾಕ್ಸ್ ಬೇಕು ಅಂತ ಕೇಳಿದಾಗ ಈ ರೀತಿ ಸ್ನಾಕ್ಸ್ ನ ಆರಾಮಾಗಿ ಒಂದು 10-15 ನಿಮಿಷದಲ್ಲೇ ನಾವು ರೆಡಿ ಮಾಡ್ಕೊಡ್ಬಹುದು. ಈ ರೀತಿ ಎಲ್ಲಾನು ಬಿಟ್ಟಾದ ನಂತರ ಒಂದು 5 ನಿಮಿಷ ಬಿಟ್ಟು ಎಲ್ಲಾನು ಉಲ್ಟಾ ಮಾಡಿ 2 ಸೈಡು ಡೀಪ್ ಫ್ರೈ ಮಾಡ್ಕೊಬೇಕು. ನಾವೇನಾದ್ರೂ ಐ ಫ್ಲೇಮ್ ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಬೇಗನೆ ಕಲರ್ ಬರುತ್ತೆ ಮೇಲ್ಗಡೆ ಅಷ್ಟೇ. ಆದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರಲ್ಲ. ಅದಕ್ಕೆ ಒಂದು 10 ನಿಮಿಷ ನಾವು ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಈ ರೀತಿ 2 ಸೈಡ್ ಉಲ್ಟಾ ಮಾಡ್ಕೊಂಡು ಫ್ರೈ ಮಾಡ್ಕೊಬೇಕು. ಒಂದು 10 ನಿಮಿಷ ಈ ರೀತಿ ಮಾಡ್ಕೊಂಡ ನಂತರ ನೋಡಿ, 2 ಸೈಡ್ ಕಲರ್ ಕೂಡ ಬಂದಿದೆ. ಹಾಗೆ ಚೆನ್ನಾಗಿ ಡೀಪ್ ಫ್ರೈ ಕೂಡ ಆಗಿದೆ. ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಇದನ್ನೆಲ್ಲ ಎಣ್ಣೆಯಿಂದ ತೆಗೆದು ನಾವು ಒಂದು ಪ್ಲೇಟ್ಗೆ ಹಾಕೊಬೇಕು. ಆಲೂಗೆಡ್ಡೆಯಿಂದ ಇನ್ಸ್ಟೆಂಟ್ ಆಗಿ ಸ್ನಾಕ್ಸ್ ನ ಮಾಡ್ಕೋಬೇಕು ಅಂತ ಅನ್ಕೊಂಡಾಗ ಈ ರೀತಿ ಈಸಿಯಾಗಿ ಈ ಸ್ನಾಕ್ಸ್ ನ ಮಾಡ್ಕೊಬಹುದು. ತುಂಬಾನೇ ಕ್ರಿಸ್ಪಿ ಅಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸಂಜೆ ಕಾಫಿ ಟೀ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈ ರೀತಿ ಸ್ನಾಕ್ಸ್. ಈ ರೀತಿ ಎಲ್ಲಾನು ತೆಗೆದಿಟ್ಕೊಂಡ್ ಆದ ನಂತರ ಮಿಕ್ಕಿರೋದೆಲ್ಲಾನು ಇನ್ನೊಂದ್ಸಲ ನಾನು ಎಣ್ಣೆಗೆ ಬಿಟ್ಕೊಂತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ನಾವು ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಹಾಗೆ ಒಂದ್ 5 ನಿಮಿಷ ಬಿಟ್ಟು ಮಧ್ಯ ಎಲ್ಲ ತಿರುಗಿಸ್ಕೊಂಡು 2 ಸೈಡ್ ಡೀಪ್ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಬೇಕು.
ಎರಡೇ ಎರಡು ಆಲೂಗೆಡ್ಡೆ ಇದ್ರೆ ಸಾಕು, ಈ ರೀತಿ ಸ್ನ್ಯಾಕ್ಸ್ನ ಈಸಿಯಾಗಿ ಮಾಡ್ಕೊಬೋದು. ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಈ ರೀತಿ ರೆಸಿಪಿನ ಒಂದ್ಸಲನಾದ್ರೂ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿ ಆಗಿರುತ್ತೆ. ಹಾಗಿದ್ರೆ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇನ್ನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಸಿಗೋಣ ಮತ್ತೊಂದು ಡಿಫ್ರೆಂಟ್ ರೆಸಿಪಿ ಜೊತೆ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.